ನಿಮಗೆಲ್ಲ ಗೊತ್ತಾ ಜರ್ಮನಿಲಿ ಎಷ್ಟು ಟೈಪ್ ಆಫ್ ಟ್ರೈನ್ಗಳಿದ್ದಾವೆ ಅಂತ? ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದು ICE ಟ್ರೈನ್ಸ್ ಅಂತ, ಅಂದರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನ್ಗಳು ದೊಡ್ಡ ದೊಡ್ಡ ಸಿಟಿಗಳಿಂದ ಸಿಟಿಗಳಿಗೆ ಹೋಗ್ತವೆ. ಇದು ಆಲ್ಮೋಸ್ಟ್ 300 ಕಿಲೋಮೀಟ್ರು, 300ಗಿಂತ ಜಾಸ್ತಿನೇ km/h ಸ್ಪೀಡಲ್ಲಿ ಹೋಗುತ್ತೆ. ಆಮೇಲೆ ಇದರಲ್ಲಿ ಒಳ್ಳೆ ಲಕ್ಸುರಿಯಸ್ ಆಂಬಿಯನ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ರೆಸ್ಟೋರೆಂಟ್ಗಳು ಕೂಡ ಇರ್ತವೆ. ಎರಡನೇದು ಆರಿಬಾಹನ್ ಅಂತ. ಆರಿಬಾಹನ್ ಅಂತಂದರೆ ರೀಜನಲ್ ಎಕ್ಸ್ಪ್ರೆಸ್ ಅಂತ. ಇದು ಸ್ಟೇಟ್ ಒಳಗಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ರೀಜನ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಟಿಕೆಟ್ ಪ್ರೈಸ್ ಕೂಡ IC ಗಿಂತ ಕಮ್ಮಿನೇ ಇರುತ್ತೆ. ಮೂರನೇದು RB ಅಂತ, ಅಂದರೆ ರೀಜನಲ್ ವಾಹನ್ ಅಂತ. ಇದು ಒಂದು ಬಿಗ್ ಸಿಟಿಯಿಂದ ಅದ್ರ ಪಕ್ಕದಲ್ಲಿರೋ ವಿಲೇಜ್ಗಳಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಟೌನ್ ಟು ವಿಲೇಜ್ ಟ್ರೈನ್ ಅಂತಲೇ ಹೇಳ್ಬೋದು. ನಾಲ್ಕನೇದು ಬಾಹನ್ ಅಂತ. ಇದು ಸ್ಟ್ಯಾಟ್ ಬಾಹನ್ ಅಂತ. ಸ್ಟ್ಯಾಟ್ ಅಂತಂದರೆ ಸಿಟಿ. ಸೊ ಸಿಟಿಯಲ್ಲಿ ಪಕ್ಕದಲ್ಲಿರೋ ಪ್ಲೇಸ್ಗಳು ಅಥವಾ ಸ್ವಲ್ಪ ಲಾಂಗರ್ ಡಿಸ್ಟೆನ್ಸಲ್ಲಿರೋ ಪ್ಲೇಸ್ಗಳಿಗೆ ಇದು ಒಂಥರ ಸಿಟಿ ಮೆಟ್ರೋ ಥರನೇ ವರ್ಕ್ ಆಗುತ್ತೆ, ಆದರೆ ಮೆಟ್ರೋ ಅಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ರಿಗೂ ಗೊತ್ತಿರೋ ಥರನೇ ಇದು U-Bahn ಅಂತ. U-Bahn ಅಂತಂದರೆ ಇಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ನೋಡ್ಬೋದು ನಾವು ಮೆಟ್ರೋಗಳ ಥರನೇ. ಸೊ ಅಂಡರ್ಗ್ರೌಂಡಲ್ಲಿ ವರ್ಕ್ ಮಾಡುತ್ತೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗಳು, ಸಿಟಿಯಲ್ಲಿರೋ ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡುತ್ತೆ. ಇದಕ್ಕೆ U-Bahn ಅಂತಾರೆ. ಆಮೇಲೆ ಇಲ್ಲಿರೋ ಟ್ರೈನ್ಗಳಲ್ಲಿ ಒಂದು ಸ್ಪೆಷಾಲಿಟಿ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಇಲ್ಲಿ ಎಲ್ಲ ಟ್ರೈನ್ಗಳಲ್ಲಿ ಸ್ಪೆಷಲಿ ಸೈಕಲ್ಗಳಿಗೆ ಅಂತಲೇ ಸ್ಪೆಷಲಾಗಿ ಒಂದು ಪ್ಲೇಸ್ ಇರುತ್ತೆ. ಸೊ ಎಲ್ಲ ಟ್ರೈನ್ಗಳಲ್ಲೂ ಸೈಕಲ್ಲು ಅಲೌ ಮಾಡ್ತಾರೆ. ಹಾಗಿದ್ರೆ ಫಸ್ಟ್ ಟೈಮ್ ನೀವು ಜರ್ಮನಿಗೆ ಬಂದಾಗ ಯಾವ ಟ್ರೈನಲ್ಲಿ ನಿಮ್ಗೆ ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ.